ಯಾವುದು ಹೋಗಿ ಬರೋದು ಬನ್ರಿ ಯಾರನ್ನ ಒಬ್ರು ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸೋಮವಾರದ ಬ್ಲಾಗೆ. ನಾವು ಬಟ್ಟೆ ಶಾಪಿಂಗ್ಗೆ ಕರ್ಕೊಂಡು ಹೋಗಿದ್ರಿ ನಮ್ಮ ಭಾವನ ಮಕ್ಕಳನ್ನ, ನಮ್ಮ ಅಕ್ಕನ. ಅಲ್ಲಿಂದ ಬಂದು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದೀನಿ, ಪಾರ್ಕೆಲ್ಲ ಹೋಗೋಣ ಬನ್ನಿರಿ ಅಂದರು. ಪಾರ್ಕ್ ಅಂದರೆ ಜೂಗೆ ಆನಿಮಲ್ಸ್ ಇರೋದು ಬನ್ನೇರುಘಟ್ಟ ಹತ್ರನೇ. ನಮ್ಮದು ಬನ್ನೇರುಘಟ್ಟ ಹತ್ರನೇ ಅಲ್ವಾ, ಹತ್ರನೇ ತಾನೇ, ಎಷ್ಟೊತ್ತು ಹೋಗಿ ಬರೋಣ ಅಂದ್ಬಿಟ್ಟು ನಾವು 2 ಗಂಟೆಗೆ ಹೋದ್ರಿ. 2 ಗಂಟೆಗೆ ಹೋಗೋಷ್ಟೊತ್ತಿಗೆ ಮಳೆ ಬಂತು. ಆದ್ರೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ಟಿಕೆಟ್ ತಗೊಂಡ್ರಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾರು ಲೈಕೇ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ. ನೋಡಿ ಮಳೆ ಬಂತು, ಅದಕ್ಕೆ ಅಲ್ಲಿ ಕಾತ್ಕೊಂಡಿದ್ದೀರಿ, ವೇಟ್ ಮಾಡ್ತಾ ಇದ್ದೀರಿ. ನಮ್ಮ ಯಜಮಾನ್ರು ಟಿಕೆಟ್ ತಗೊಂಡಿದ್ದಾರೆ ಆಲ್ರೆಡಿ. ಮಳೆ ಬರ್ತೈತೆ ಅಂದ್ಬಿಟ್ಟು ಮಕ್ಕಳನ್ನ ಹಾಕ್ಕೊಂಡು ನಡೆಯೋದು ಕಷ್ಟ ಅಂದ್ಬಿಟ್ಟು ಅಲ್ಲಿ ನಿಂತಿದ್ದೀರಿ. ಸ್ವಲ್ಪ ಹೊತ್ತಿಗೆ ಎಷ್ಟೊಂದು ಮಳೆ ಬಂತ ಗೊತ್ತಾ ಫ್ರೆಂಡ್ಸ್, ನೀರೆಲ್ಲ ಹರ್ಕೊಂಡು ಹೋಗ್ತಾ ಇದೆ. ನೋಡಿ ಎಷ್ಟೊಂದು ನೀರು ಬಂದಿದೆ. ಸ್ವಲ್ಪ ಹೊತ್ತಿಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಸರಿಯಾಗಿ ನೋಡೋಕ್ಕೂ ಆಗಿಲ್ಲ. ಸಾಯಂಕಾಲವರೆಗೂ ಹನಿಗಳು ಬೀಳ್ತಾನೆ ಇತ್ತು. ಸರಿ ಅಂದ್ಬಿಟ್ಟು ಹಂಗೆ ಇದ್ದರೆ ಆಗಲ್ಲ, ಹೋಗೋಣ ಬನ್ನಿ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆ ಏನೇನು ಬೇಕು ಎಲ್ಲ ತಿನ್ನೋಕ್ಕೆ ಅಲ್ಲೆಲ್ಲೂ ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು ತಿನ್ನೋಕ್ಕೆಲ್ಲ ತಗೊಂಡು ಸ್ನ್ಯಾಕ್ಸು ಮಕ್ಕಳಿಗೆ ಹೊರಗಡೆ ಹೋದ್ರಿ. ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಪ್ಲ್ಯಾಸ್ಟಿಕ್ ಕವರು, ಬಾಟಲ್ಲು ಎಲ್ಲ ಏನು ಒಳಗಡೆ ಎಂಟ್ರಿ ಇರಬಾರ್ದು. ಎಲ್ಲ ಪ್ರಾಣಿ ಇರೋ ಹತ್ತಾರೆ ಅಂದ್ಬಿಟ್ಟು ಪ್ಲ್ಯಾಸ್ಟಿಕ್ಕು ಬಾಟಲ್ಲು ಏನೆಲ್ಲ ಒಳಗಡೆ ತಗೊಂಡೋಗ್ಬಾರ್ದು. ನೋಡಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ ನೋಡೋಕ್ಕೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕೆಲವು ಪ್ರಾಣಿಗೆಲ್ಲ ಚೆನ್ನಾಗಿ ಕಾಣಿಸ್ತವೆ, ಕೆಲವು ಬೇರೆ ಪ್ರಾಣಿಗಳೆಲ್ಲ ಸಿಂಹ ಹುಲಿಗೆಲ್ಲ ಕಂಬಿಯಲ್ಲಿ ಕಟ್ಬಿಟ್ಟಿರ್ತಾರೆ. ಅಲ್ಲಿ ವಿಡಿಯೋ ಮಾತ್ರ ಕವರು ಚೆನ್ನಾಗಿ ಬರೋದೇ ಇಲ್ಲ. ಇದು ಮಾತ್ರ ಚೆನ್ನಾಗಿ ಕಾಣಿಸ್ತು, ಇದು ಮಾತ್ರ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ತು. ಇದು ಮಾತ್ರ ಇವು ಅಷ್ಟೇ ಜಿರಾಫೆ ತುಂಬ ಚೆನ್ನಾಗಿ ಕಾಣಿಸ್ತು. ಆದ್ರೂ ತುಂಬ ದೂರದಲ್ಲಿದ್ವು. ಆದ್ರೂ ಯಾಕೋ ಗೊತ್ತಿಲ್ಲ ವಿಡಿಯೋ ಕತ್ಲು, ಯಾಕಂದರೆ ಮಳೆ ಮೋಡ ನಿಂತಿದೆ, ಹನಿಗಳು ಉದುರ್ತಾನೇ ಇತ್ತು, ಮಳೆ ಹನಿಗಳು. ಅದರಿಂದ ವಿಡಿಯೋಗೆ ಸರಿಯಾಗಿ ಕವರ್ ಆಗಿಲ್ಲ. ಇಲ್ಲಿ ಥರ ಜಿಂಕೆಗಳೆಲ್ಲ ಇದ್ವು. ಅದು 2 ಥರ ಮಾಡಿದ್ದೆ ಅಷ್ಟೇ. 3-4 ಥರ ಜಿಂಕೆಗಳಿದ್ದಾವೆ. ಅದು ಹೆಸರುಗಳು ಯಾವುದಾದ್ರು ಅಂತ ನೆನಪಿಲ್ಲ ಫ್ರೆಂಡ್ಸ್. ಅಲ್ಲಿ ಅಂದರೆ ಬರೆದಿರ್ತಾರೆ, ಆದರೆ ಯಾವುದೋ ಜಿಂಕೆಗಳು ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಟೈಗರು, ಹುಲಿ ಓಡಾಡ್ತಾ ಇದೆ. ಅದು ನೋಡಿ ಕಂಬಿ 2 ಟೈಪು ಕಟ್ಟಿರ್ತಾರೆ, ಕಾಣಿಸೋದೇ ಇಲ್ಲ. ದೂರದಿಂದನೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾರಿ, ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಸವಾರಿಯಲ್ಲಿ ಹೋಗ್ತೀರಿ, ಅಲ್ಲಿ ಮಾತ್ರ ನೀಟಾಗಿ ವಿಡಿಯೋ ಮಾಡ್ಕೊಬರ್ತೀನಿ. ಈ ಸರಿ ಮಾತ್ರ ಇಷ್ಟೇ ಮಾಡೋಕ್ಕಾಗಿದ್ದು. ಎಷ್ಟಾದರೆ ಅಷ್ಟು ನೋಡಿ ಫ್ರೆಂಡ್ಸ್. ನೋಡಿ ಅದು ಓಡಾಡ್ತಾ ಇದೆ, ಜಾಸ್ತಿ ಏನಿಲ್ಲ, ಒಂದೇ ಒಂದಿರೋದು. ಹುಲಿನ ಮಾತ್ರ ಒಂದೇ ಬಿಟ್ಟಿರ್ತಾರೆ, ಯಾಕಂದರೆ ಒಂದಕ್ಕೊಂದು ಕಚ್ಕೊಂಬಿಡುತ್ತೆ ಅಂತ. ನೋಡಿ ಓಡಾಡ್ತಾ ಆಯಿತು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಬೋರಿಂಗೆ ಆಗಲ್ಲ. ಇಲ್ಲಿ ನಮ್ಗೆ ಹತ್ರನೇ ಇರೋದು. ನಾವು ಮಧ್ಯಾಹ್ನ 2 ಗಂಟೆಗೆ ಹೋದ್ರೂ ನಾವು 6 ಗಂಟೆಗೆಲ್ಲ ಮನೆಗೆ ಹೋಗ್ತೀರಿ. ನಮಗೆ ಹತ್ರನೇ ಇರೋದು. ಇಲ್ಲಿ ಫಸ್ಟ್ ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ಬಂದೋಗಿದ್ದಾರೆ. ಸ್ಕೂಲಿಂದನೂ ಕರ್ಕೊಬಂದು 1 ಡೇ ಟ್ರಿಪ್ಪು ಅಂತ ಕರ್ಕೊಬಂದು ತೋರಿಸಿದ್ದಾರೆ. ನೋಡಿ ಇಲ್ಲಿ ಇದು ಕರಡಿ, ಅದು ಓಡಾಡ್ತಾ ಇದೆ. ಅದು ಓಡಾಡ್ತಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡುತ್ತೆ ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಥರ ಪಕ್ಷಿಗಳ ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲ. ಅಲ್ಲಿ ಬರೆದಿರ್ತಾರೆ, ನಾವು ನೋಡಿ ಓದ್ಕೋಬೋದು. ಆದರೆ ನಾನು ಮರೆತುಬಿಟ್ಟಿದ್ದೀನಿ, ಯಾವ ಪಕ್ಷಿಗಳ ಹೆಸರೆಲ್ಲ ನಾನು ಮರ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ, ಅಂದರೆ ಒಂದೊಂದು ಥರ ನಾವು ನೋಡೇ ಇರಲ್ಲ.
ಅಷ್ಟು ಚೆನ್ನಾಗಿರುತ್ತವೆ ಜಿಂಕೆಗಳು ಮಾತ್ರ. ಇಲ್ಲಿ ಮಾತ್ರ ಒಂದು ತುಂಬ ಇದ್ದಾವೆ, ಎಷ್ಟೊಂದು ಇದ್ದಾವೆ ನೋಡಿ, ತುಂಬ ಅಂದರೆ ಜಾಸ್ತಿ ಇದ್ದಾವೆ. ಇಲ್ಲಿ 3 ಥರ ಜಿಂಕೆ, ಇಲ್ಲಿ ಒಂಥರ ಜಿಂಕೆ, ಬೇರೆ ಕಡೆ ಥರ ಒಂಥರ ಜಿಂಕೆ,